ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೂ ಡಿಎಂಕೆ ಶಾಸಕ ಉದಯನಿಧಿ ಸ್ಟಾಲಿನ್ ಮತ್ತೆ ತಮ್ಮ ಸನಾತನ ಧರ್ಮ ವಿರೋಧಿ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದು ನಿರ್ಮೂಲನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮಾತನಾಡ್ತಿರೋ ಸಂದರ್ಭದಲ್ಲಿ ಡಿಎಂಕೆ ಶಾಸಕ ಉದಯನಿಧಿ ಸ್ಟಾಲಿನ್ ಜನರನ್ನ ವಿಭಜಿಸೋ ಸನಾತನವನ್ನ ನಿರ್ಮೂಲನೆ ಮಾಡಬೇಕು, ತಮಿಳುನಾಡಿನಿಂದ ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿದರು. ಈ ವೇಳೆ ಅವರ ಎದುರುಗಡೆ ಆಸನದಲ್ಲಿ ಕೂತಿದ್ದಂತಹ ಸಿಎಂ ವಿಜಯ್ ಮೌನವಾಗಿ ಕೂತಿದ್ರು. ಉದಯನಿಧಿ ಸ್ಟಾಲಿನ್ ಮುಂದುವರೆದು, ನಿನ್ನೆ ನಮ್ಮ ನಾಯಕ ಹಾಗೆ ಇತರೆ ಅನೇಕ ನಾಯಕರಿಂದ ಮುಖ್ಯಮಂತ್ರಿಗಳಿಗೆ ಶುಭಾಶಯ ಬಂದವು. ಈ ರಾಜಕೀಯ ನಾಗರಿಕತೆ ಈ ಸದನದಲ್ಲೂ ಮುಂದುವರಿಬೇಕು. ಆಡಳಿತ ಸರ್ಕಾರ, ವಿರೋಧ ಪಕ್ಷವಾಗಿ ನಾವು ಬೇರೆ ಬೇರೆ ಸಾಲಲ್ಲಿ ಕೂತಿದ್ರೂ ತಮಿಳುನಾಡಿನ ಅಭಿವೃದ್ಧಿಗಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಅಲ್ಲದೆ ಮುಖ್ಯಮಂತ್ರಿ ಹಾಗೆ ನಾನು ಒಂದೇ ಕಾಲೇಜಲ್ಲಿ ಓದಿದ್ದೀವಿ, ನಾವು ನಮ್ಮ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೀವಿ, ಮುಖ್ಯಮಂತ್ರಿ ನಮ್ಮ ಸಲಹೆಗಳನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳಿಕೊಂಡ್ರು. ಹಾಗೆ ಮಾತನ್ನ ಮುಂದುವರಿಸ್ತಾ, ಒಂದೇ ಮಾತರಂ ನಂತರ ತಮಿಳುನಾಡು ರಾಜ್ಯಗೀತೆಯನ್ನು ನುಡಿಸಿದ ಮೇಲೆ ವಿರೋಧ ಪಕ್ಷಗಳು ಕಳವಳವನ್ನು ವ್ಯಕ್ತಪಡಿಸಿವೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಪ್ರಮಾಣ ವಚನ ಸಮಾರಂಭದಲ್ಲಿ ಒಂದೇ ಮಾತರಂ ನುಡಿಸಲಿಲ್ಲ, ಆದರೆ ಇಲ್ಲಿ ಅದನ್ನು ನುಡಿಸಲಾಯಿತು. ಅಲ್ಲಿನ ರಾಜ್ಯಪಾಲರು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸರ್ಕಾರ ಇದು ಮತ್ತೆ ಸಂಭವಿಸೋದಕ್ಕೆ ಬಿಡಬಾರ್ದು, ನಮ್ಮ ತಮಿಳುನಾಡು ರಾಜ್ಯಗೀತೆಯನ್ನು ಎಂದಿಗೂ 2ನೇ ಸ್ಥಾನಕ್ಕೆ ತಳ್ಳಬಾರದು ಅಂತ ಹೇಳಿದರು. ಉದಯನಿಧಿ ಅವರು ಒಂದೇ ಮಾತರಂ ಗೀತೆ ಚಕಾರ ಎತ್ತಿದಾಗ ವಿಜಯ್ ಮೌನವಾಗಿ ಕೇಳಿಸಿಕೊಂಡ್ರೆ ಹೊರತು ಅದಕ್ಕೆ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಲಿಲ್ಲ. ಸನಾತನ ನಿರ್ಮೂಲನೆ ಬಗ್ಗೆ ಡಿಎಂಕೆ ನಾಯಕರು ಮಾತನಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಈ ಹಿಂದೆ ಕೂಡ 2023ರಲ್ಲಿ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಜನರನ್ನ ವಿಭಜಿಸೋ ತತ್ವವಾಗಿದೆ ಅಂತ ಹೇಳಿ, ಈ ಧರ್ಮವನ್ನ ಬೇರು ಸಹಿತ ಕಿತ್ತೊಗೆಯೋದು ಮಾನವೀಯತೆ ಮತ್ತು ಸಮಾನತೆಯನ್ನ ಉಳಿಸುವಂತಾಗತ್ತೆ ಅಂತ ಹೇಳಿದ್ರಿಂದ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು, ವಿವಾದದ ಸ್ವರೂಪ ಪಡೆದುಕೊಂಡಿತ್ತು. ಬಿಜೆಪಿ ಇದಕ್ಕೆ ಕಟುವಾಗಿ ಟೀಕೆಯನ್ನ ಮಾಡಿತ್ತು. ಈಗ ತಮಿಳುನಾಡು ವಿಧಾನಸಭೆಯಲ್ಲಿ ಮತ್ತೆ ಇದೇ ಮಾತನ್ನು ಅವರು ರಿಪೀಟ್ ಮಾಡಿದ್ದಾರೆ. ಇದನ್ನು ಕೇಳಿಸಿಕೊಂಡ ವಿಜಯ್ ಏನನ್ನೂ ಮಾತಾಡದೆ ಮೌನವಾಗಿ ಕೇಳಿಸ್ಕೊಂಡು ಕೂತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೇನಾದರೂ ರಿಯಾಕ್ಟ್ ಮಾಡ್ತಾರಾ, ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಅವ್ರ ಕಡೆಯಿಂದ ಬರಬಹುದು ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. இந்த நேரத்தில் இன்னொரு விஷயத்தையும் இங்கே நினைவுபடுத்த விரும்புகிறேன். மாண்புமிகு பேரவைத் தலைவர் அவர்களும் மாண்புமிகு முதலமைச்சர் அவர்களும் இன்னைக்கு எதிர்கட்சி தலைவராக இருக்கிற நானும் ஒரே காலேஜில் படிச்ச ஓல்டு ஸ்டூடெண்ட். ஒரே காலேஜில் நாம படிச்சிருந்தாலும் அரசாங்கத்தை நடத்துறதுல திமுக தான் சீனியர் பேட்ச். அது உங்களுக்கு தெரியும். 1967 ஆட்சிக்கு வந்தது திமுக தான். நாங்கள் தான் சீனியர்ஸ். அந்த அடிப்படையில் எங்களுடைய நாலேஜையும் எக்ஸ்பீரியன்ஸையும் நாங்கள் ஷேர் பண்ணிக்க ரெடியாக இருக்கோம். அதை ஏற்றுக்க நீங்களும் தயாராக இருங்க. ஏன்னா நமக்கு எப்பவுமே தமிழ்நாட்டு மாநிலத்துடைய நலன்தான் மிக மிக முக்கியம். நடந்து முடிந்த தேர்தலில் ஆட்சி அமைப்பதற்கான பெரும்பான்மையை ஆளுங்கட்சிக்கு மக்கள் வழங்காமல் போனாலும் திராவிட முன்னேற்ற கழகத்துடைய தலைமையில் தேர்தலை சந்திச்சு வென்ற தோழமை இயக்க சட்டமன்ற உறுப்பினருடைய ஆதரவோடு ஆட்சி அமைத்திருக்கக்கூடிய புதிய அரசிற்கும் மாண்பு முதலமைச்சர் அவர்களுக்கும் என்னுடைய வாழ்த்துக்களை நான் மீண்டும் தெரிவித்துக் கொள்கின்றேன். மாண்புமிகு பேரவைத் தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.